ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೆಂದರೆ, ನಾಳೆಯಿಂದ ಅಥಣಿ ಪಟ್ಟಣದ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹವನ್ನು ಮಾಡೋರಿದ್ದಾರೆ. ಆದರೂ ಆ ನಿರ್ದಿಷ್ಟ ಮುಷ್ಕರವು ಪೌರ ಕಾರ್ಮಿಕರು ಮಾಡುವುದು ಕಾನೂನು ಮುಕ್ತವಾಗಿ ವಿರೋಧ ಇರುವುದರಿಂದ ಕಾನೂನು ಅಡಿಯಲ್ಲಿ ಅವರಿಗೆ ಯಾವುದೇ ಅವಕಾಶ ಇರುವುದಿಲ್ಲ. ಯಾಕೆಂದರೆ ಜನರಿಗೆ ನೀರು, ವಿದ್ಯುತ್, ಕಸ ವಿಲೇವಾರಿ, ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಥರದ ಅವರು ನಿಲ್ಲಿಸಬಾರದು. ಅವರ ಹೋರಾಟ ಏನೆಂದರೆ ಅದು ನ್ಯಾಯಯುತವಾಗಿ ಹೋರಾಟ ಆಗಿರಬೇಕು. ಒಂದು ವೇಳೆ ಅಥಣಿಯಲ್ಲಿ ಯಾರಾದರೂ ಪೌರ ಕಾರ್ಮಿಕರು ನಿರ್ದಿಷ್ಟವಾಗಿ ಹೋರಾಟ ಮಾಡಿದರೆ ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ. ಹೈಕೋರ್ಟ್ ಮೊರೆ ಹೋಗಿ ಜನರಿಗೆ ತೊಂದರೆ ಆಗೋದ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳ್ತಾ ಈ ದಿನ ಎಲ್ಲ ಪೌರ ಕಾರ್ಮಿಕರಿಗೆ ಎಚ್ಚರ ಕೊಡುತ್ತಿದ್ದೇನೆ. ಯಾಕೆಂದರೆ ಅವರು ನಮ್ಮ ಅಥಣಿ ಪಟ್ಟಣ ಸ್ವಚ್ಛತೆ ಹಾಗೂ ನೀರು ಸರಬರಾಜು ಲೈಟು ಮಾಡದೇ ಹೋದಲ್ಲಿ ಅವರ ಮೇಲೆ ನಾವು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬೇಕಾಗುತ್ತದೆ ಅಂತ ಹೇಳ್ತೇನೆ. ವಿಶೇಷ ಪಟ್ಟಣ ವಕೀಲರು, ಅಥಣಿ.